ಹಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ತರುಣ್ ಕನ್ನಡಿಗ. ನಾವೆಲ್ಲ ಟ್ರಿಪ್ ಪ್ಲ್ಯಾನ್ ಮಾಡಿದೆ, ಬಟ್ ಫ್ರೆಂಡ್ಸ್ ಯಾರೂ ಬರಲಿಲ್ಲ. ಸೊ ಅದರಿಂದ ನಾನು ನಮ್ಮ ಫ್ರೆಂಡು ಇಬ್ಬರೇ ಬೈಕ್ ಎತ್ಕೊಂಡ್ಬಿಟ್ಟು ಚಿಕ್ಕಮಂಗ್ಳೂರು ಹೋಗ್ತಾ ಇದ್ದೀವಿ. ಎಲ್ಲಿಗಪ್ಪ ಅಂದರೆ ಬೆಂಗಳೂರು. ಎಲ್ಲಿಗಪ್ಪ ಅಂದರೆ ನೇತ್ರಾವತಿ ಪೀಕ್ ಟ್ರೆಕ್ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಫುಲ್ ಸ್ಪೀಡಲ್ಲಿ ಓಡಿಸ್ಬಿಟ್ಟೆ ನಮ್ಮ ಹುಡುಗ. ಹೆವಿ ಅಂದರೆ ಹೆವಿ ಸ್ಪೀಡು. ಮಿಡಲ್ ಬರ್ತಾ ಬರ್ತಾ ಒಂದು ಘಾಟ್ ಸಿಕ್ತು. ಆ ಘಾಟಲ್ಲಂತೂ ಫುಲ್ಲು ಫಾಗ್ ತುಂಬ್ಕೊಂಡ್ಬಿಟ್ಟಿದೆ. ಏನಪ್ಪ ಅಂದರೆ ಚೂರು ಕಾಣಲ್ಲ, ಲೈಟ್ ಹಾಕಲಿಲ್ಲ ಚೂರು ಕಾಣಲ್ಲ. ಮಿಡಿಲ್ ಪಾಯಿಂಟಿಗೆ ಬಂದ್ವಿ. ನೋಡ್ಬೋದು ವ್ಯೂ ಯಾವ ಥರ ಇದೆ ಅಂತ. ಬಟ್ ಆದರೂ ಸ್ವಲ್ಪ ಕಷ್ಟ ಇತ್ತು. ಎಲ್ಲರೂ ಬಸ್ಸಲ್ಲಿ ಮತ್ತು ಕಾರಲ್ಲಿ ಹೋಗಿರ್ತೀರ. ಒಂದ್ಸತಿ ನೀವು ಬೈಕಲ್ಲಿ ಹೋಗೋದು ಟ್ರೈ ಮಾಡಲೇಬೇಕು ಅಂತ ಹೇಳ್ತೀನಿ. ಆ ಥರ ಇತ್ತು. ಅಮೇಝಿಂಗ್ ವ್ಯೂ ಅಂದ್ಕೊಳ್ಳಿ. ನೀವು ಒಂಥರ ಚೆನ್ನಾಗಿರ್ತದೆ. ನಾವು ಹೇಗೆ ಹೋದ್ವಿ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀವಿ, ಬನ್ನಿ. ವ್ಯೂ ಮತ್ತು ಸಖತ್ತಾಗಿದೆ ವೀಕ್ಷಕರೇ. ನೋಡ್ಬೋದು ಇಲ್ಲಿ ಏನು ಕಾಣ್ತಿಲ್ಲ. ಇಲ್ಲಿ ಆನೆಗಳು ಕೂಡ ಇದೆ ಅಂತ ಹೇಳ್ಬಿಟ್ಟು ತೋರಿಸ್ತಿದ್ರು. ಯಾವ ಆನೆ ಅಡ್ಡ ಬರಲಿಲ್ಲ. ನಾವಾದರೂ ಹೋಗ್ತಾ ಇದ್ದೀವಿ. ಬಟ್ ಆದರೂ ಹೆವಿ ಫಾಗ್ ತುಂಬ್ಕೊಂಡ್ಬಿಟ್ಟಿತ್ತು ಘಾಟ್ ಸೆಕ್ಷನಲ್ಲಂತೂ. ನೋಡ್ಬೋದು ನೀವೇ ಯಾವ ಥರ ಇದೆ ನೋಡಿ. ರೋಡ್ ಅಂತೂ ಫುಲ್ ಸೈಕಿತ್ತು. ನಾವು ಅಂತೂ ಇಂತೂ ಸಂಸೆ ಟೀ ಎಸ್ಟೇಟ್ಗೆ ಸೇರ್ಕೊಂಡ್ಬಿಟ್ವಿ. ಅಲ್ಲಿಂದ ಅಷ್ಟೇ ಬರೀ 3 ಕಿಲೋಮೀಟ್ರು. ಸೈಕ್ ಆಗಿದೆ ಫುಲ್ಲು. ನೋಡ್ಬೋದು ಅನ್ಸುತ್ತೆ. ಹಾಂ ಸರ್, ಮಾಡೋಣ. ನೀವು ಚೆನ್ನಾಗಿದೆ. ಇನ್ನು ಬೆಳಗ್ಗೆ ಎದ್ದು ಹೇಳ್ಬೇಕಿತ್ತು. ಟಿಫನ್ ನೀರು ದೋಸೆ ಮಾಡಿದ್ರು, ಸಖತ್ತಾಗಿತ್ತು. ನೀರು ದೋಸೆ ತಿಂದಿದ್ದು ಸ್ವಲ್ಪ ಗಟ್ಟಿಮುಟ್ಟಿ ಆಗಿದ್ದು, ಸ್ವಲ್ಪ ವೆಯ್ಟ್ ಲಾಸ್ ಆಗಿ ತಿನ್ನಬೇಕು. ತುಂಬ ತಿಂದರೆ ಟ್ರೆಕ್ ಮಾಡ್ಲಿಕ್ಕಾಗಲ್ಲ. ಸ್ವಲ್ಪ ನೀರು ದೋಸೆನ ಮತ್ತು ಚಟ್ನಿ ತಿಂದ್ಬಿಟ್ಟು ರೆಡಿ ಆದ್ವಿ. ವೀಕ್ಷಕರ ನಮಸ್ಕಾರ. ಯಾಕೋ ಕೂದ್ಲಾಕೋ ಕೆಳಗಡೆ ಬೀಳ್ತಾ ಇಲ್ಲ. ಬಿಡಿ ವ್ಯೂ ನೋಡಿ, ನನ್ನನ್ನು ನೋಡಬೇಡಿ. ಹಿಂದ್ಗಡೆ ವ್ಯೂ ನೋಡಿ, ಮಸ್ತ್ ಇದೆ. ಏನಪ್ಪ ಅಂದರೆ ನಾವು ಬೇಸ್ ಕ್ಯಾಂಪ್ ತರಗೆ ಬೈಕಲ್ಲಿ ಹೋಗ್ತಿದ್ದೀವಿ. ಯಾಕಂದರೆ ಶೇರಿಂಗಲ್ಲಿ ಹೋಗುವ ಅಂತಿದ್ವಿ. ಅವರೇ ಹೇಳಿದ್ರು ಬೈಕ್ ಮೇಲ್ಗಡೆ ಹೋಗತ್ತೆ ಅಂತ. ನಾವು ಅದಕ್ಕೆ ಹೋಗ್ತಾ ಇದ್ದೀವಿ. ನೋಡಿ ಹೆಂಗೆ ಈಗ ನೇತ್ರಾವತಿ ಚಾರಣ ಮಾಡೋದೆಯಾ. ನೀವು ಬನ್ನಿ ಮಾಡುವ. ಯಾರು ಬರಲ್ವ ಇನ್ನೊಂದ್ಸತಿ ಬನ್ನಿ ಅಂತ ಕೇಳ್ಕೊತಿದ್ದೀನಿ. ಬನ್ನಿ, ಒಳ್ಳೆ ವ್ಯೂ ತೋರಿಸ್ತೀನಿ. ಹೇಗೆ ಹೋಗ್ಬೇಕು ಹೇಗೆ ಅಂತ. ಬನ್ನಿ ಬಾಯ್. ನೋಡ್ಬೋದು ವ್ಯೂ. ನಾವು ಸ್ಟೇ ಮಾಡಿರೋ ಏರಿಯಾ ಮಸ್ತ್ ಇದೆ. ಅದು ಕುದುರೆಮುಖ ಪೀಕ್. ಇದು ಈಗ ನಾವು ನೇತ್ರಾವತಿಗೆ ಹೋಗ್ತಿರೋದು ನಮ್ಮ ಹುಡುಗ. ಬನ್ನಿ, ಈಗ ಬೇಸ್ ಪಾಯಿಂಟ್ ಹೋಗ್ತಾ ಇದೀವಿ. ಬನ್ನಿ, ಒಳ್ಳೆ ವ್ಯೂ ತೋರಿಸ್ತೇವೆ. ಬೈಕಲ್ಲಿ ಹೋಗ್ತಿದೀವಿ. ಸೈಕಲ್ ನೋಡ್ಬೋದು. ಈಗ ನಾವು ತಿರುಗಲಿ ಬೀಳ್ತಾ ಇದೀವಿ. ಇಷ್ಟ ಬೇಡ. ಈಗ ಆಲ್ರೆಡಿ ಹೋಗ್ತಾ ಇದೀವಿ. ಟ್ರೆಕ್ ಹೋಗಿ ಅಲ್ಲಿ ಟಿಕೆಟ್ ತೋರಿಸ್ಬಿಟ್ಟು ನಾವು ಜಾಯಿನ್ ಆಗೋದು ಒಂದೇ ಬಾಕಿ. ಚೆನ್ನಾಗಿದೆ ರೋಡ್ ಅಂತೂ. ಮಳೆ ಇಲ್ಲ. ಏನಾದ್ರು ಮಳೆ ಇದ್ರೆ ಇಲ್ಲಿ ಬೈಕ್ಸ್ ನ ಅಲೋ ಮಾಡಲ್ಲ. ಸೊ ಈಗ ಮಳೆ ಇಲ್ಲ, ಅದರಿಂದ ಬೈಕ್ಸ್ ಅಲೋ ಮಾಡ್ತಿದ್ದಾರೆ. ಇಲ್ಲಾಂದ್ರೆ ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ಇಟ್ಟೋಗ್ತಿದ್ರು. ಈಗ ಯಾವ್ದೋ ಇದು ಬರ್ತಾ ಇದೆ, ನಾವು ಹೋಗ್ತಿದೀವಿ. ಸ್ಟಾರ್ಟ್ ಆಗೋ ಸಾಧ್ಯತೆಗಳಿದೆ. ನೋಡಬಹುದು, ವ್ಯೂ ಚೆನ್ನಾಗಿದೆ. ನೀವು ಬಂದ್ರೆ ಈ ತರ ಬೈಕ್ ರೈಡ್ ಬನ್ನಿ, ಚೆನ್ನಾಗಿರ್ತದೆ. ಫೀಲ್ ಮಾತ್ರ ಮಸ್ತ್. ರೋಡ್ ಮಾಡ್ತಿದೀವಿ. ಫುಲ್ ಸೈಕ್ ಆಗಿದೆ. ಬಟ್ ಮಳೆ ಬಂದಿಲ್ಲ. ಮಳೆ ಗಿಳೆ ಬಂದ್ರೆ ಸ್ವಲ್ಪ ಕಷ್ಟ ಆಗತ್ತೆ. 4 ಕಿಲೋಮೀಟರ್ ಇದೆ ಅಂತ ವೀಕ್ಷಕರೇ. ಈಗ ನಾವು ಆಫ್ ರೋಡ್ ಅಲ್ಲಿ ಹೋಗ್ತಾ ಇದೀವಿ. ನೋಡಿ ಸೈಕ್ ಇದೆ ಬೈಕಲ್ಲಿ. ಆಫ್ ರೋಡ್ ಚಂದ ಉಂಟು. ಬಟ್ ಆದ್ರೆ ನೀವು ಸಾಹಸ ಮಾಡ್ಲಿಕ್ಕೆ ಹೋಗ್ಬೇಡಿ. ಬೈಕ್ಸ್ ತುಂಬಾ ಸ್ಪೀಡ್ ಆಗ್ತದೆ. ನೀವು ನೋಡಬಹುದು ರೋಡ್ ಯಾವ ತರ ಇದೆ ಅಂತ. ಸೈಕ್ ಇದೆ. ನೋಡ್ಬೋದು ರೋಡ್ ವೀಕ್ಷಕರೇ ಯಾವ ತರ ಇದೆ ಅಂತ. ಇದನ್ನ ಆಫ್ ರೋಡ್ ಅಂತಾರೆ. ಸೈಕ್ ಇರ್ತದೆ. ಈ ತರ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು. ನಾವು ಬೈಕ್ ಇಂದ ಓಡಿಸ್ತಾನೆ ಇದೀವಿ. ಪಾಪ ಬೈಕ್ ಅಂತೂ ಇದೇ ಬಿಟ್ಟಿಲ್ಲ. ಓಡಿಸ್ತಾನೆ ಇದೀವಿ. ನೋಡಿ ಹತ್ಸು ವ್ಯೂ ನೋಡು, ಮಸ್ತ್ ಇದೆ. ಯಾವ್ದೋ ಹೋಟೆಲ್ ಮಲೆನಾಡು ವೈಬು. ಇಲ್ಲೇ ಹಾಕು. ಹೋಗೋಣ. ಬೈಕಲ್ಲಿ ಬಂದು ಬೇರೆ ಆಫ್ ರೋಡ್ ಮಾಡಿಬಿಟ್ವೆ. ಇಲ್ಲಿ ಹತ್ತಕ್ಕೆ ಆಗ್ತಿಲ್ಲ. ಬಟ್ ಇನ್ನು ಬೇಸ್ ಕ್ಯಾಂಪ್ ಇನ್ನೂ ತಲುಪಿಲ್ಲ. ಆದರೆ ಇಲ್ಲೇ ಸುಸ್ತಾಗ್ಬಿಟ್ಟಿದೆ. ಏನು ಮಾಡೋದು ಅನ್ನೋದು ಗೊತ್ತಾಗ್ತಿಲ್ಲ. ನೀವೇ ನೋಡಿ. ನೆಕ್ಸ್ಟ್ ದೂರ ನಡಿಬೇಕು ಗೊತ್ತಿಲ್ಲ. ಅಲ್ಲೇ ರಿಚಿಡು
ನೇತ್ರಾವತಿ ಬೇಸ್ ಪಾಯಿಂಟ್. ಈಗ ಟಿಕೆಟ್ ತೋರಿಸಿ ಹೊರಗಡೆಗೆ ಹೋಗೋದು ಪೀಕ್. ವೀಕ್ಷಕರೇ, ಫೈನಲಿ ಟ್ರೆಕ್ ಸ್ಟಾರ್ಟ್ ಆಯಿತು. ಈಗ ಹೋಗ್ತಾ ಇದ್ದೀವಿ, ಬನ್ನಿ. ಸ್ಟಾರ್ಟ್ ಮಾಡಿದ್ದೀನಿ. ತುಂಬ ರೋದನೆ ಕೊಟ್ಬಿಟ್ಟೆ. ಒಳ್ಳೆ ವಿಷಯ ಹೇಳ್ತೀನಿ ನಿಮಗೆ. ಟ್ರಕ್ ಸ್ಟಾರ್ಟಿಂಗ್ ಪಾಯಿಂಟು, ಬಟ್ ಬರೋವಾಗ ಮುಂಚೆನೇ ಎಲ್ಲ ನೀರಲ್ಲಿ ಇಳಿದೋಯ್ತು. ಈಗ ಸ್ವಲ್ಪ ಹತ್ಕೋಬೇಕಂದ್ರೆ ಸ್ವಲ್ಪ ನೀರು ಕುಡಿಬೇಕು. ಸ್ವಲ್ಪ ಸ್ಟಾರ್ಟಿಂಗ್ ಏನು ಗೊತ್ತಾಗ್ತಲ್ಲ, ಈಸಿ ಅಂತಿದ್ರು, ಬಟ್ ಹೆಂಗಿದೆಯಾ ನೋಡೋಣ ಬನ್ನಿ. ಎಷ್ಟು ದೂರ ಇದೆ ಇದು? ಎಷ್ಟು ದೂರ ಇರ್ಬೋದು ಸರ್ ಇದು ನೇತ್ರಾವತಿ? 5 ಕಿಲೋಮೀಟರ್. ಹೇಗಿರ್ತದೆ? 2 ಕಿಲೋಮೀಟರ್ ಫ್ಲಾಟ್ ಇದೆ, ಸ್ಟೀಪ್ ಇದೆ, ಫುಲ್ ಸ್ಟೀಪ್. ಓಕೆ, ನಾರ್ಮಲಿ ಮಾಡ್ರೇಟಾ? ಈಸಿ ಟು ಮಾಡ್ರೇಟ್ ಇರ್ತದಲ್ಲ, ಕಷ್ಟ ಅಂತೂ ಆಗಲ್ಲ ಮೊದಲೇ. 3 ಕಿಲೋಮೀಟರ್ ಸ್ವಲ್ಪ ಟಫ್ ಇದೆ. ಓಕೆ ಓಕೆ. ಅಲ್ಲಿ ಪೀಕ್ ನಿಯರ್ ಬೈ ಹೋಗ್ತೀವಲ್ಲ ಅಲ್ಲ? ಹೌದೌದು. ಹಾಂ ಲಾಸ್ಟ್ ಎಂಡ್ ಅಲ್ಲಿ ನೇತ್ರಾವತಿ ರಿವರ್ ಆಫ್ಟರ್. ಹಾಂ, ಓಕೆ ಓಕೆ. ವಾಟರ್ ಸ್ಟ್ರೀಮ್ಸ್ ಎಷ್ಟು ಬರ್ಬೋದು? ವಾಟರ್ 3 ಇದೆ. 3 ಫಾಲ್ಸ್, ಒಂದು ನೇತ್ರಾವತಿ ರಿವರ್. ಓಕೆ. ಬಟ್ ಇವಾಗ ಮಳೆ ಇಲ್ಲಲ್ಲ, ನೀರಿಲ್ಲ. ಮಳೆ ಬಂದಿತ್ತಲ್ಲ? ಇಲ್ಲ, ಈಗ ಇನ್ನು ಮಳೆ ಸ್ಟಾರ್ಟ್ ಆಗಿಲ್ಲ. ಪ್ರೀ ಮಾನ್ಸೂನ್. ಓಕೆ, ಮಾನ್ಸೂನ್ ಸ್ಟಾರ್ಟ್ ಆಗಿಲ್ಲ. ಮಾನ್ಸೂನ್ ಸ್ಟಾರ್ಟ್ ಆಯ್ತಲ್ಲ ಈಗ ಸ್ಟಾರ್ಟ್. ಪ್ರೀ ಮಾನ್ಸೂನ್ ಮಳೆ ಬರ್ತಿಲ್ಲ. ಅಯ್ಯಯ್ಯ ಅಬ್ಬಾ, ಗಲೀಜ್ ಮಾಡಬಾರ್ದು. 5 ವರ್ಷದಿಂದ ಬರೀ ಡೈಲಿ ಹೋಗ್ತೀರಾ? ಅಲ್ಲ, ಈ ಟ್ರಕ್ ಸ್ಟಾರ್ಟ್ ಆಗೋದಾಗ ಡೈಲಿ ಇದ್ರೆ ಡೈಲಿ, ಇಲ್ಲಾಂದ್ರೆ ವಾರದಲ್ಲಿ 3-4. ಅದು ಕಷ್ಟ ಅನ್ಸಲ್ಲ? ಡೈಲಿ ಓಡಾಡಿ ಅನುಭವ ಆಗಿದೆ. ನಮ್ಮ ಬೆಳೆದವರಿಗೆ ಅದೇ ಹಾಂ ಹಾಂ. ಇನ್ನು ಸ್ಟಾರ್ಟಿಂಗ್ ಪಾಯಿಂಟ್ ವ್ಯೂ ಇದು. ಇನ್ನು ಒಳಗಡೆ ಹೋದ್ರೆ ಇನ್ನೂ ಚೆನ್ನಾಗಿ ಬರ್ತದೆ. ನೀರು ಸಿಗ್ಬೋದು. ಮತ್ತೆ 450 ಮೀಟರ್ಸಲ್ಲಿ ನೆಟ್ವರ್ಕು. 4 ಕಿಲೋಮೀಟ್ರಿಗೆ ಬೆಟ್ಟ ಸಿಗತ್ತೆ. ಬನ್ನಿ ಹೋಗುವ. ಜೊತೆಗಾಗಿ ಈ QR ನ ಸ್ಕ್ಯಾನ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಈ ನಂಬರ್ಸ್ ಇದ್ದಾವೆ, ಗೌರ್ಮೆಂಟು, ಮಾಡ್ಕೊಳ್ಳಿ. ವೀಕ್ಷಕರೇ, ನೋಡ್ಬೋದು ಫಾಗ್ ಎಷ್ಟು ತುಂಬ್ಕೋತಿದೆಯೋ. ಬಟ್ ಇನ್ನು ಟೈಮ್ ಬಂದರೆ ಬರೀ 8:15ನೇ, ಆದರೆ ಬರೀ ಫಾಗ್ ತುಂಬ್ಕೋತಿದೆ. ವ್ಯೂ ಅಂತೂ ಕಾಣಿಸ್ತಾ ಇಲ್ಲ, ಬರೀ ಬೆಳ್ಳಿಗಿದೆ ಅಷ್ಟೇ. ಇನ್ನು ಮುಂದೆ ಹೋಗ್ಬೋದು. ಹಾಂ, ಮಂಜು ತುಂಬ ತುಂಬ್ಕೊಂಬಿಟ್ಟಿದೆ, ಆದರೂ ನಮಗೇನು ಕಾಣಿಸ್ತಾ ಇಲ್ಲ. ಇನ್ನು ಮುಂದೆ ಹೋಗೋಣ ಬನ್ನಿ, ಒಳ್ಳೆ ವ್ಯೂ ತೋರಿಸ್ತೀನಿ, ಸಖತ್ತಾಗಿದೆ. ನೀವೊಮ್ಮೆ ಟ್ರೈ ಮಾಡ್ಬೋದು. ಬನ್ನಿ. ಈಗ ಸ್ವಲ್ಪ ಚೆನ್ನಾಗಿ ಕಾಣ್ತಿದೆ ನೋಡಿ, ಅಲ್ಲಿ ಬೆಟ್ಟ ಸ್ವಲ್ಪ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ. ಫಾಗೆಲ್ಲ ಸ್ವಲ್ಪ ಕಡಿಮೆ ಆಗ್ತಿದೆ, ಬಿಸಿಲು ಬರ್ತಾ ಉಂಟು. ಈಗ ವ್ಯೂ ಅಂತೂ ಮಸ್ತ್ ಕಾಣ್ತದೆ ನೋಡಿ. ಇನ್ನು ಡೌನ್ಗೆ ಹೋಗ್ಬೇಕು. ಬನ್ನಿ ಹೋಗುವ. ಫುಲ್ ಚರ್ಚೆ ಮಾಡ್ತಾರೆ ಅಣ್ಣವರು. ಆಗಲ್ಲ, ನಮ್ಮೂರಲ್ಲೇ ಇದೆ, ಆಗಲ್ಲ. ವಾವ್, ಸೂಪರ್ ಅಲ್ಲ? ಈಗ ಸ್ವಲ್ಪ ವ್ಯೂ ಕಾಣ್ತಾ ಇದೆ, ಸ್ವಲ್ಪನೇ. ಇನ್ನು ಮೇಲ್ಗಡೆ ಹೋದ್ರೆ ಪೂರ್ತಿ ವ್ಯೂ ಕಾಣ್ಬೋದು. ಬಟ್ ಮೇಲ್ಗಡೆ ಹೋದ್ರೆ ಮಳೆ ಬಂದರೆ ಚೆನ್ನಾಗಿರ್ತದೆ. ನೋಡ್ಬೋದು, ಇಲ್ಲಿ ಸ್ವಲ್ಪ ನೀರು ಬರ್ತಾ ಇದೆ. ನಾವು ನೋಡಿದ್ರೆ ಮಳೆ ಚೆನ್ನಾಗಿ ಬರ್ತಿದೆ ಅಂತ ಹೇಳ್ಬಿಟ್ಟು ಬಂದೆ. ಇಲ್ಲಿ ನೋಡಿದ್ರೆ ಮಳೆನೇ ಇಲ್ಲ, ನೀರು ಕಮ್ಮಿನೇ. ಮಳೆ ಇದ್ದಿದ್ರೆ ಇದೆಲ್ಲ ಬರೀ ತುಂಬ್ಕೊಬಿಡ್ತೈತೆ ನೀರೆಲ್ಲ. ಬಟ್ ಇಲ್ಲಿ ಮಳೆ ಇಲ್ಲ. ಬೆಟರ್ ಜುಲೈಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತೀನಿ ನಾನು. ಈಗ ನೀವು ಜೂನಲ್ಲಿ ಟ್ರೈ ಮಾಡಲಿಕ್ಕೂ ಇದಾಗಲ್ಲ. ತಗೊಳ್ಳೋ ಬಾಟ್ಲಿ ನೀರು ಇಟ್ಕೊತೀನ, ಕುಡಿತೀ ಇಲ್ಲ? ಇಟ್ಕೋ, ಬ್ಯಾಗಲ್ಲಿದೆ, ನಾನು ವಿಡಿಯೋ ಮಾಡಬೇಕು. ಇಲ್ಲಿಂದ ನೀರು ತುಂಬ ಚೆನ್ನಾಗಿ ಬರ್ಬೋದು. ಬಟ್ ಆದರೆ ಮಳೆ ಇಲ್ಲದ ಕಾರಣ ನೀರೇ ಬರ್ತಿಲ್ಲ. ಬೆಟರ್ ಟ್ರೈನ್ ಜುಲೈ ಆ್ಯಂಡ್ ಆಗಸ್ಟು ಸಖತ್ತಾಗಿ ಮಳೆ ಬರ್ಬೋದು. ಹಾಗೆ ಟ್ರೈ ಮಾಡಿ ಅಂತ ಕೇಳ್ಕೊತಿದ್ದೀನಿ. ನೋಡಿ, ನೀರು ಕಡಿಮೆ ಚೆನ್ನಾಗಿದೆ. ಈಗ ಬಿಸಿಲು ಚೆನ್ನಾಗಿ ಬರ್ತಿದೆ. ಈಗ ಒಳ್ಳೆ ವ್ಯೂ ನೋಡ್ಬೋದು. ಇನ್ನು ನಾವು ಜಸ್ಟ್ 1 ಕಿಲೋಮೀಟ್ರ್ ಬಂದಿದ್ದೀವಿ. ಇನ್ನು 6 ಕಿಲೋಮೀಟ್ರ್ ಬಾಕಿ ಇದೆ. ಅದರಲ್ಲಿ 2 ಕಿಲೋಮೀಟ್ರ್ ಟಫ್ ಇದೆ. ಇನ್ನು 4 ಕಿಲೋಮೀಟ್ರ್ ತುಂಬ ಈಸಿ ಇದೆ. ನೋಡ್ಬೋದು ಕ್ಲಾರಿಟಿ ಯಾವ ಥರ ಇದೆಯೋ ಪೀಕ್. ಇನ್ನು ಅಲ್ಲಿವರೆಗೂ ಹೋಗ್ಬೇಕು ನಾವು. ಇನ್ನು ಪೀಕ್ ಹತ್ರ ರೀಚ್ ಆಗಿಲ್ಲ. ಪೀಕ್ ಹತ್ರ ರೀಚ್ ಆಗಿದ ತಕ್ಷಣ ಮಳೆ ಬರಬೇಕಷ್ಟೆ, ಏನಾದರೂ ಮಾಡ್ಕೊಳ್ಳಿ. ನೋಡೆ, ವ್ಯೂ ಸ್ವಲ್ಪನೇ ಕಾಣ್ತಿದೆ, ನೋಡ್ಬೋದು ನೀವು.
ಚೆನ್ನಾಗಿದೆ. ಚೆನ್ನಾಗಿರುತ್ತೆ, ಮಳೆ ಬಂದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸಾಕು ಸ್ವಲ್ಪ ಹೋಗ್ತಾ ಐತೆ, ಈಗ ಮಳೆ ಬರಲೇಬೇಕು. ಓ ಮಳೆನ ಬಾರಯ್ಯ ಬೇಗ. ಕ್ಲೌಡ್ಸೇ ಕಾಣ್ತಾ ಇಲ್ಲ, ಮಳೆ ಎಲ್ಲಿಂದ ಬರುತ್ತೆ. ನಿನ್ನೆ ನೋಡಿದ್ರೆ ಫುಲ್ ಮಳೆ ಬರೋ ಥರ ಇತ್ತು, ಬಟ್ ಈಗ ನೋಡಿದ್ರೆ ಮಳೆನೇ ಬರ್ತಿಲ್ಲ. ಏನು ಮಾಡೋದು ಮಳೆರಾಯ, ಬೇಗ ಬಾರ ಯವು. ಎಲ್ಲೋ ನೀರಿನ ಶಬ್ದ ಕೇಳ್ತಾ ಉಂಟು. ಬನ್ನಿ ನಿಂತೈತಲ್ಲ ದಾರಿ, ಅಲ್ಲಿವರೆಗೂ ಹೋಗ್ಬೇಕು. ಆ ಪೀಕ್ವರೆಗೆ ಹತ್ಬಿಟ್ಟು ಆ ಕಡೆ ಹತ್ಬಿಟ್ಟು ಅಲ್ಲಿಂದ ನಮಗೆ ಕುದುರೆಮುಖ ಪೀಕು ಎಲ್ಲ ನೋಡೋಕ್ಕೆ ಆಗತ್ತೆ. ಅಲ್ಲಿಂದ ನಾನು ಕುದುರೆಮುಖ ಪೀಕಿಂದ ನೇತ್ರಾವತಿ ಪೀಕ್ ನೋಡಿದೆ. ಇವತ್ತು ನೇತ್ರಾವತಿ ಪೀಕಿಂದ ಕುದುರೆಮುಖ ಪೀಕ್ ನೋಡೋ ಅವಕಾಶ ನನಗೆ ಸಿಕ್ಕಿದೆ. ನಿಮಗೂ ಸಿಗಬೇಕಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮನ್ನು ಒಂದು ದಿನ ಈ ಥರ ಟ್ರೆಕ್ನ ಕರ್ಕೊಂಡು ಹೋಗ್ತೀನಿ. ವೀಕ್ಷಕರೇ, ಆಗ್ಲಿಂದ ಯಾರೂ ಸಿಗಲಿಲ್ಲ, ಬಟ್ ಈಗ ಯಾರೋ ಸ್ವಲ್ಪ ಜನ ಹೋಗ್ತಿದ್ದಾರೆ. ಮೇ ಬಿ ಒಂದು 2 ಬ್ಯಾಚ್ ಹೋಗಿದೆ ಅಂತಂದರು. ಒಟ್ಟಿನಲ್ಲಿ ಇಲ್ಲೊಂದು ಬ್ಯಾಚ್ ಸಿಕ್ತು, ನಮ್ಮದು 3ನೇ ಬ್ಯಾಚು. ಜನ ಕಾಣ್ತಿದ್ದಾರೆ, ಬಟ್ ಕಡಿಮೆ ಜನ ಯಾಕೋ ಗೊತ್ತಿಲ್ಲ. ಯಾವನೊಬ್ಬ ಹ್ಯಾಕ್ ಮಾಡೋಕ್ಕೆ ಹೋಗಿ ಸಸ್ಪೆಂಡ್ ಮಾಡಿಸ್ಬಿಟ್ಟ ಶಿಷ್ಯ. ಅದರಿಂದ ಯಾರು ಟಿಕೆಟ್ಸ್ ಬುಕ್ ಮಾಡ್ಲಿಕ್ಕಾಗದೆ, ಟಿಕೆಟ್ ಸಿಗದೆ ಬಾಯ್ ಬಡ್ಕೊತಿದ್ದೀವಿ. ಆ ಥರ ಆಗ್ಬಾರ್ದು ಅಂತ ಹೇಳ್ತಾ ಇದ್ದೀನಿ. ನೋಡ್ಬೋದು ನೀವು, ಸಖತ್ತಾಗಿದೆ. ನೀವು ಬನ್ನಿ, ಇನ್ನ ಮೇಲೆ ಹೋಗ್ಬೇಕು ತುಂಬಾನೇ. ಈಗ ಸ್ವಲ್ಪ ಹತ್ರ ಆಗಿದ್ದೀವಿ, ಇನ್ನು ಅಲ್ಲಿವರೆಗೂ ಹೋಗ್ಬೇಕು. ಬನ್ನಿ ನೀವು, ನೋಡೋಣ. ಚೆನ್ನಾಗಿರ್ತದೆ, ಚೆನ್ನಾಗಿ ನೋಡ್ಬೋದು, ಚೆನ್ನಾಗಿ ಖುಷಿ ಆಗ್ಬೋದು. ಎಲ್ಲರಿಗೂ ನಮಸ್ಕಾರ. ಇನ್ನ ಮುಂದೆಗೆ ವಿಡಿಯೋ ತೆಗಿತೀನಿ, ನೋಡ್ತಾ ಇರಿ, ನಗ್ತಾ ಇರಿ, ಖುಷಿಯಾಗಿರಿ. ಇನ್ನ 300 ಮೀಟರ್ ಇದೆ ಡಿಸ್ಟೆನ್ಸ್ ಟು ಎಂಡ್ ಪಾಯಿಂಟ್. 300 ಅಲ್ಲ, 3000 ಮೀಟರು. 350 ಮೀಟ್ರಲ್ಲಿ ನೀರು ಸಿಗತ್ತೆ, 400 ಮೀಟ್ರಲ್ಲಿ ನೆಟ್ವರ್ಕ್ ಸಿಗತ್ತೆ. ಈಗೇನು ಸಿಗಲ್ಲ ಸದ್ಯಕ್ಕೆ. ಹೋಗೋಣ ಬನ್ನಿ. ಲೀಚ್ಗಳಿರ್ಬೋದು, ಬಟ್ ಅದು ಒಂದು ಕಾಣ್ತಿಲ್ಲ. ಇನ್ನು ನಮ್ಮ ಪೀಕ್ ರೀಚ್ ಆಗೋಕ್ಕೆ 2650 ಮೀಟ್ರ್ ಹೋಗ್ಬೇಕು. 550 ಮೀಟ್ರಲ್ಲಿ ನೀರು ಸಿಗುತ್ತೆ, 850 ಮೀಟ್ರಲ್ಲಿ ನೆಟ್ವರ್ಕ್ ಸಿಗುತ್ತೆ. ಈಗ ಸದ್ಯಕ್ಕೆ ಏನೂ ಸಿಗಲ್ಲ, ನನಗೂ ಏನೂ ಸಿಗ್ತಾ ಇಲ್ಲ. ಆಯಿತಾ, ತಣ್ಣಗುಂಟು, ಬಟ್ ನೀವು ಬನ್ನಿ ಅಂತ ಕೇಳ್ಕೊತಾ ಉಂಟು ನಾನು. ಬಟ್ ಅಷ್ಟು ಕಷ್ಟ ಏನು ಅನಿಸ್ಲಿಲ್ಲ, ಈಸಿಯಾಗಿದೆ. ಬಟ್ ಮಿಡಿಲಲ್ಲಿ 2 ಕಿಲೋಮೀಟ್ರ್ ಪೀಕ್ ಸ್ವಲ್ಪ ಮಾಡ್ರೇಟ್ ಆಗ್ಬೋದು. ನೋಡೋಣ ಬನ್ನಿ ಹೇಗಿರ್ತದೆ, ಹೇಗೆ ಹಿಂಗೆ ಎತ್ತಾ ಅಂತಲ್ಲ. ಬನ್ನಿ. ಮೈ ಫುಟ್ ಸೂಪರ್. ಇನ್ನೂ ಸ್ವಲ್ಪ ವ್ಯೂ ಬೇಕು, ಇನ್ನೂ ಬೇಕು, ಮಳೆ ಬೇಕು. ಅಪ್ಪ ಚೆನ್ನಾಗಿದೆ, ಬಟ್ ನಮಗೆ ಮಳೆರಾಯ ಬರಬೇಕಿಲ್ಲಿ. ನೇತ್ರಾವತಿ ನದಿಯ ನೀರು ಸದ್ದು ಕೇಳಿಸ್ತಾ ಉಂಟು, ಬಟ್ ಅಲ್ಲಿ ವಾಟರ್ ಕ್ರಾಸ್ ಮಾಡಿ ಹೋಗ್ಬೇಕು ಅನ್ಸುತ್ತೆ. ನಿಮಗೂ ಕೇಳಿಸ್ಬೋದಲ್ಲ, ಕೇಳಿಸ್ಕೊಳ್ಳಿ. ನೋಡ್ಬೋದು, ಸ್ವಲ್ಪ ಜಾರ್ತಾ ಇದೆ, ನೀರು ಕಡಿಮೆನೇ ಇದೆ, ಮಳೆ ಜಾಸ್ತಿ ಇಲ್ಲ. ಇಲ್ಲಾಂದರೆ ಎಲ್ಲ ಇಲ್ಲಿ ತುಳ್ಕಬೋದಿತ್ತು, ಬಟ್ ನೀರು ಕಡಿಮೆ ಉಂಟು. ಎಲ್ಲ ಇದಾಗ್ಬೋದಿತ್ತು, ಬಟ್ ಮಳೆ ಇಲ್ಲ. ನೋಡಿ ನೇತ್ರಾವತಿ ಎಲ್ಲಿವರೆಗೂ ಹೋಗುತ್ತೆ? ಇದು ಇಲ್ಲಿಂದ ಇಲ್ಲಿ ಉಗಮ ಆಗಿ ಕುಮಾರ ಪರ್ವತದಿಂದ ಒಂದು ನದಿ ಬರುತ್ತೆ, ಕುಮಾರಧಾರ ಅಂತ. ಹಾಂ, ಓಕೆ. ಎರಡು ಜಾಯಿಂಟ್ ಆಗಿರುತ್ತೆ. ಅದು ನೀರು ಕಡಿಮೆ ಬರ್ತಾ ಉಂಟು. ನೋಡ್ಬೋದು ಫಾರೆಸ್ಟ್. ಇಲ್ಲಿ ನೋಡ್ಬೋದು 300 ಮೀಟರ್ ಟವರ್, ಮತ್ತು ನೀರೇ ಸಿಗಲ್ಲ. ಪಾಯಿಂಟಲ್ಲಿ ಮಾತ್ರ 1800 ಮೀಟರ್ ಇದೆ, ಹೋಗ್ಬೇಕಿರತ್ತೆ. ವೀಕ್ಷಕರೇ ನೋಡ್ಬೋದು, ಈಗ ಇಲ್ಲಿಂದ ಸ್ಟೀಪ್ 1-2 ಕಿಲೋಮೀಟ್ರ್ ಇದೆ. ಇದು ಸ್ವಲ್ಪ ಕಠಿಣ ಅನ್ಬೋದು, ಕಷ್ಟಕರವಾಗಿದೆ. ಬಟ್ ಈಗ ಬಂದಿದ್ದು 2.5 ಕಿಲೋಮೀಟ್ರ್ ಬಂದದ್ದು, ಸ್ವಲ್ಪ ಈಸಿ ಉಂಟು. ಇಲ್ಲಿಂದ ಪೀಕ್ ಒಂದು 2 ಕಿಲೋಮೀಟ್ರ್ ಉಂಟು, ಅದು ಸ್ವಲ್ಪ ಕಷ್ಟ ಇದೆ. ಆರಾಮಾಗಿ ಈಗ ಯಾರಾದರೂ ಇನ್ನೂ ಟ್ರೆಕ್ ಮಾಡಿಲ್ಲ ಅಂದರೆ, ಫಸ್ಟ್ ಟೈಮ್ ಟ್ರೆಕ್ ಮಾಡ್ತೀನಿ ಅಂದರೆ, ನೇತ್ರಾವತಿ ಇಸ್ ದ ಬೆಸ್ಟ್ ಆಪ್ಷನ್ ಟು ಚೂಸ್ ಫಾರ್ ಟ್ರೆಕ್ಕಿಂಗ್. ಓಕೆ, ದಯವಿಟ್ಟು ಇದನ್ನು ಟ್ರೈ ಮಾಡಿ, ಬೇರೆ ಯಾವುದು ಟ್ರೈ ಮಾಡಿ ಫಸ್ಟು. ಬಟ್ ನೇತ್ರಾವತಿ ಟಿಕೆಟ್ ಸಿಗೋದು ತುಂಬ ಕಷ್ಟ, ಬೇಗ ತಗೊಳ್ಳಿ. ಇದೇ ವ್ಯೂ ನಮ್ಮ ನೇತ್ರಾವತಿ.
ಇನ್ನು ಮೇಲ್ಗಡೆ ಹೋಗ್ಬೇಕು ಪೀಕ್. ಅಲ್ಲೋಣ ಸಖತ್ತಾಗಿ ಕಾಣ್ತದೆ. ಇಷ್ಟು ಜನ ಬರ್ತಾವ್ರೆ, ಇನ್ನು ಜನ ಎಲ್ಲಿದ್ದಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಮಳೆ ಬಂದರೆ ಚೆನ್ನಾಗಿರ್ತದೆ. ಕರುಣೆಯ ತೋರೆಯ ಓ ಮಳಿರಾಯ, ಕರುಣೆ ತೋರಿಸ್ಬಿಟ್ಟು ಮಳೆ ಬರಯ್ಯ. ಮಸ್ತ್ ವ್ಯೂ ನೋಡ್ಬೋದು. ನೋಡು ಬರೀ ಮಂಜೆ ಕಾಣ್ತೈತೆ, ಬಿಸಿಲು ಚೆನ್ನಾಗಿ ವ್ಯೂ ಪಾಯಿಂಟ್ ಇದೆ. ಬಟ್ ಮಳೆ ಬಂದ್ರಿಂದ ಸೆಕ್ಸಿ ಆಗಿರ್ತದೆ. ಈ ಬೆಟ್ಟ ಹತ್ತು ಇಳಿದ್ರೆ ಇನ್ನೊಂದು ಬೆಟ್ಟ ಸಿಗತ್ತೆ, ಅದತ್ತು ಇಳಿದ್ರೆ ನಮ್ಮ ನೇತ್ರಾವತಿ ಪೀಕ್ ಸಿಗತ್ತೆ. ಮಳೆ ಬರೋ ಸಾಧ್ಯತೆ ಇದೆ, ಬನ್ನಿ ನೋಡೋಣ. ನೋಡ್ಬೋದು ಮಂಜು ಚೆನ್ನಾಗಿ ಬರ್ತದೆ, ಫುಲ್ ಈಗ ಕವರ್ ಆಗಿಬಿಡ್ತದೆ ಮೋಡ ಎಲ್ಲ. ಈ ಕಡೆನೂ ಬರ್ತದೆ ನೋಡ್ಬೋದು, ಚೆನ್ನಾಗಿದೆ. ಇದಕ್ಕಿಂತ ನಾವು ಆಫ್ ರೋಡ್ ಮಾಡಿದ್ರೆ ಸಾಕಿತ್ತು. ಕೊನೆ ಅಂತ್ಯ. ಆದ್ರೆ ಒಂದ್ ಬೆಟ್ಟ ಕಾಣ್ತಿಲ್ಲ, ಆಗ್ಲೇ ಕಾಣ್ತಿತ್ತು, ಈಗ ನೋಡಿದ್ರೆ ಕಾಣ್ತಾನೆ ಇಲ್ಲ. ಆ ತರ ಹಿಮ ಸೇರ್ಕೊಂಡ್ಬಿಟ್ಟಿದೆ ನೋಡಿ. ಹಿಂದ್ಗಡೆ ನೋಡಿ ಎಂತದ ಕಾಣ್ತಿಲ್ಲ, ಇಲ್ಲೆಲ್ಲ ಫುಲ್ ಕವರೇ ಮಾಡ್ಬಿಟ್ಟಿದೆ. ಈ ಸೈಡಿಗೆ ಸ್ವಲ್ಪ ಹೊತ್ತಿಗೆ ಕವರ್ ಆಗತ್ತೆ. ಈಗ ಮುಂದೆ ನೋಡಿ ಏನು ಕಾಣ್ತಿಲ್ಲ, ರೋಡ್ ದಾರಿನೇ ಕಾಣ್ತಾ ಇಲ್ಲ. ಪೀಕ್ ಆದ್ರೆ ಹತ್ಬೇಕು, ಕತ್ಲಲ್ಲಿ ಹತ್ಬಿಡ್ತು ನಮ್ಮ ಹುಡುಗ ನೋಡು. ಹಾ ಈ ಕಡೆ ಎಲ್ಲ ನೋಡ ಸೈಕ್ ಈ ಕಡೆ ಕಾಣ್ತಾನೆ ಇಲ್ಲ. ಈಗ ಸ್ವಲ್ಪ ನೋಡ ಆ ಬೆಟ್ಟ ಹತ್ಬಿಟ್ರೆ ನೇತ್ರಾವತಿ ಪೀಕ್ ರೀಚ್ ಆದಂಗೆ. ಈಗ ನೋಡ್ಬೋದು, ಈಗ ಬೆಟ್ಟ ಕಾಣಿಸ್ತಿದೆ. ಇದನ್ನ ಹತ್ಬಿಟ್ಟು ಇಳ್ಕೊಂಡ್ರೆ ನೇತ್ರಾವತಿ ಪೀಕ್ ರೀಚ್ ಆದಂಗೆ. ಅದೇ ಆನ್ ದಿ ವೇ ಇಲ್ಲಿ ಗಾಯ್ಸ್ ಇಸ್ ದ ಲಾಸ್ಟ್ ಪೀಕ್. ಇಲ್ಲಿ ಇದು ಹತ್ತಿ ಹೇಳಿದ್ರೆ ಪೀಕ್ ಕಾಣಿಸುತ್ತೆ ನಮ್ಗೆ ನೇತ್ರಾವತಿ. ಅಲ್ಲಿಂದ ನಾವು ಗಂಗಡಿಕಲ್ ನೋಡ್ಬೋದು, ಕುರುಂಜಲ್ ನೋಡ್ಬೋದು, ಮತ್ತು ಕುದುರೆಮುಖ ಪೀಕು ಕಾಣಿಸುತ್ತೆ. ಬನ್ನಿ ತೋರಿಸ್ತೀನಿ. ನನಗೆ ಆಗಲೇ ತೇವ ಆರ್ಬಿಟ್ಟಿದೆ, ಆದರೂ ನಮ್ಮ ಹುಡುಗನ ನೋಡಬೇಡಿ, ಹಿಂದ್ಗಡೆ ಇರೋ ವ್ಯೂನ ನೋಡಿ ಖುಷಿ ಪಡ್ತೀರಾ. ಯಾವ ಥರ ಇದೆ ನೋಡಿ, ಸೈಕಲ್ಲ. ಈ ಥರ ವ್ಯೂ ನೋಡ್ಬೇಕಾದ್ರೆ ನೇತ್ರಾವತಿಗೆ ಬನ್ನಿ. ಇಲ್ಲೇ ಇದೆ ಫೈನಲ್ ಪೀಕ್. ತುಂಬ ಆಳ ಉಂಟು, ಇಲ್ಲಿ ಹೋದ್ರೆ ಮುಂದೆ ಬೀಳ್ತೀವಿ. ಚೆನ್ನಾಗಿದೆ, ಬನ್ನಿ. ಇದೇ ನಮ್ಮ ನೇತ್ರಾವತಿ ಪೀಕ್. ಭಾಳ ಉಂಟು. ನೋಡಿ ಏನೋ ಕಾಣ್ತಿಲ್ಲಲ್ಲ, ನೋಡಿಲ್ಲ. ವ್ಯೂ ಯಾವ ಥರ ಇದೆಯೋ, ಬರೀ ನೆಟ್ವರ್ಕ್ ಇಲ್ಲ, ಏನಿಲ್ಲ, ನೆಮ್ಮದಿಯಾಗಿ ಕುತ್ಕೊಂಡು ನಿದ್ದೆ ಮಾಡ್ಬೋದು, ಒಳ್ಳೆ ನಿದ್ದೆ. ನಾನೀಗ 2 ಅವರ್ ನಿದ್ದೆ ಮಾಡೋಣ ಅಂತಿದ್ದೀನಿ. ದಯವಿಟ್ಟು ನಾನು ಡಿಸ್ಟರ್ಬ್ ಮಾಡಿಬಿಡಿ ಅಂತ ಹೇಳ್ಬಿಟ್ಟು ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಥ್ಯಾಂಕ್ ಯು. ಕೊನೆಗೂ ನೇತ್ರಾವತಿ ಪೀಕ್ ಎಂಡ್ ಆಯಿತು. ಈಗ ನಾವು ಇಳಿದ್ಬಿಟ್ಟು ಹೋಗ್ಬೇಕು. ಬಟ್ ಮಳೆ ಬರುತ್ತಂತ ಕಾಯ್ತಿದ್ವಿ, ಮಳೆನೇ ಬರ್ತಾ ಇಲ್ಲ. ಏನು ಮಾಡೋದೋ ಗೊತ್ತಾಗ್ತಿಲ್ಲ ನನಗಂತೂ. ಮಳೆ ಬಂದಿದೆ ತುಂಬ ಸೈಕಾಗಿರ್ತಿತ್ತು. ಇರಲಿ ಬಿಡು, ಮಳೆಗಳು ಅಂದ್ಕೊಂಡು ಬಂದ್ವಿ, ಇಲ್ಲೇನು ಮಳೆನೇ ಬರ್ತಾ ಇಲ್ಲ, ಏನೂ ಇಲ್ಲ. ಇರಲಿ ಬಿಡಿ, ಈಗ ಇಳ್ಕೊಂಡು ಹೋಗ್ಬೇಕು. ಗಾಡೀಲಿ ಬೇರೆ ಮೇಲೆಗೆ ಬಂದುಬಿಟ್ಟಿದ್ದೀವಿ, ಏನಾಗುತ್ತೆ ಏನೋ ಗೊತ್ತಿಲ್ಲ. ಸರಿ ಸ್ನೇಹಿತರೆ, ಮುಂದಿನ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿಬಿಟ್ಟು ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಅಪ್ಡೇಟ್ಸ್ಗಾಗಿ ಕಾಯ್ತಾ ಇರಿ. ಟೇಕ್ ಕೇರ್.